ಇದೀಗ ಆಶಯ ನುಡಿಗಳು. ರವಿ ಹೆಗಡೆ, ಮುಖ್ಯಸ್ಥರು, ಸುವರ್ಣ ವಾಹಿನಿ ಮತ್ತು ಕನ್ನಡ ಪ್ರಭ ದಿನಪತ್ರಿಕೆ. ತದನಂತರ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಗುತ್ತೆ, ದಯವಿಟ್ಟು ಸಹಕರಿಸಿ. ಓಂ ಗುರುಭ್ಯೋ ನಮಃ. ಕ್ಷೇತ್ರದ ಅಧಿದೇವತೆಯಾದ ಅವಧೂತ ದತ್ತ ದೇವರನ್ನ ಸ್ಮರಿಸಿಕೊಂಡು ದತ್ತ ಸ್ವರೂಪಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರ ಪಾದಾರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ದತ್ತ ವಿಜಯಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾ, ಇಲ್ಲಿನ ಎಲ್ಲ ವಿದ್ವದ್ ಮಹನೀಯರಿಗೆ, ನೆರೆದಿರುವಂಥ ಮಹನೀಯರಿಗೆಲ್ಲ ನಮಸ್ಕರಿಸ್ತಾ, ನಾನು ಕೆಲವುಗಳ ಮಾತನ್ನ ಹೇಳೋದಕ್ಕೆ ಇಚ್ಛಪಡ್ತೀನಿ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಬಗ್ಗೆ ಪಾವಗಡ ಪ್ರಕಾಶ್ ರಾಯರು ಬಹಳ ಅದ್ಭುತವಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಹೇಳೋದಕ್ಕೆ ಏನೂ ಇಲ್ಲ. ಅವರಿಗೆ ಅರ್ಧ ಗಂಟೆ ಆದರೂ ಕೂಡ ಒಂದು ಬ್ರಹ್ಮಾಂಡಕ್ಕೆ ಬೇಕಾದಷ್ಟು ವಿಸ್ತಾರವಾದಂಥ ವಿಚಾರವನ್ನ, ಮಾಹಿತಿಯನ್ನ ತಿಳಿಸಿದ್ದಾರೆ. ಇವತ್ತು ನಾನು ಪಾವಗಡ ಪ್ರಕಾಶ್ ರಾಯರನ್ನು ಸಿಕ್ಕಿದಾಗ ಅವ್ರ ಹತ್ರ ಕೇಳ್ತಾ ಇದ್ದೆ, ನೀವು ಒಬ್ಬ ಸ್ವಾಮೀಜಿ ಥರನೇ ಇದ್ದೀರಿ, ಅಷ್ಟೊಂದು ಓದ್ಕೊಂಡಿದ್ದೀರಿ, ಸನಾತನ ಧರ್ಮದ ಬಗ್ಗೆ, ನಮ್ಮ ವೇದಗಳು, ಉಪನಿಷತ್ಗಳು, ನಮ್ಮ ಎಲ್ಲ ಜ್ಞಾನದ ಬಗ್ಗೆ ಓದ್ಕೊಂಡಿದ್ದೀರಿ, ಇಷ್ಟೊಂದು ನೀವು ಯಾಕೆ ಯಾವುದೇ ಸ್ವಾಮೀಜಿ ಆಗಲಿಲ್ಲ ಅಂತ ಹೇಳಿ. ಆಗ ಅವ್ರು ಹೇಳ್ತಾ ಇದ್ರು, ನನಗೆ ಒಂದು ಪತ್ನಿ ಇದ್ದಾಳೆ, ಒಂದು ಮಗ ಇದ್ದಾರೆ, ಆ ಕಾರಣದಿಂದ ನಾನು ಸ್ವಾಮೀಜಿ ಆಗುವಂಥದ್ದು ಸರಿಯಲ್ಲ. ಬಟ್ ಅದು ವ್ಯತ್ಯಾಸ ಇದೆ. ಸ್ವಾಮೀಜಿ ಅಲ್ಲ, ಋಷಿ ಮಹರ್ಷಿಗಳಿಗೆಲ್ಲ ಇರ್ತಾ ಇದ್ರಲ್ಲ, ಪತ್ನಿ ಇರ್ತಾ ಇದ್ರು, ಮಕ್ಕಳು ಇರ್ತಾ ಇದ್ರು. ಹಾಗಾಗಿ ಅವಾಗ ಹೇಳ್ತಾ ಇದ್ರು ಅವರು, ಸ್ವಾಮೀಜಿಗಳು ಮತ್ತು ಋಷಿಗಳಿಗೆ ಬಹಳ ವ್ಯತ್ಯಾಸ ಇದೆ ಅಂತ. ಹಾಗಾಗಿ ಇವತ್ತಿನ ದಿನ ಅವರನ್ನ ನಾನು ಆಧುನಿಕ ಋಷಿ ಅಂತ ಕರೆಯಕ್ಕೆ ಬಯಸ್ತೀನಿ. ನಮ್ಮ ಮಾಧ್ಯಮಗಳಿಗೆ ಬಹಳ ಆತ್ಮೀಯರಾದವರು ಅವರು. ಆದರೂ ಕೂಡ ಅವರು ಬಹಳ ಸತ್ಯ ದರ್ಶನ ಮಾಡೋದ್ರಿಂದ, ನೇರ ನುಡಿಯೋದ್ರಿಂದಾಗಿ ಸ್ವಲ್ಪ ದೂರ್ವಾಸ ಮುನಿಗಳ ತರ ಕಾಣಿಸ್ತಾರೆ ನನಗೆ. ಅದ್ವಿತೀಯ ಜ್ಞಾನವನ್ನು ಇಟ್ಕೊಂಡವರು, ಅಪಾರವಾದಂಥ ಜ್ಞಾನವನ್ನು ಇಟ್ಕೊಂಡವರು ಇವತ್ತು ಸ್ವಾಮೀಜಿಗಳ ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಇಲ್ಲಿರುವಂಥ ಭಕ್ತರು ನನಗಿಂತ ಹೆಚ್ಚಾಗಿ ಸ್ವಾಮೀಜಿಗಳನ್ನು ತಿಳ್ಕೊಂಡಿರೋ, ಪೀಠಗಳನ್ನ ತಿಳ್ಕೊಂಡಿರೋದ್ರಿಂದ ನಾನು ಸ್ವಾಮೀಜಿಗಳ ಬಗ್ಗೆ ಹೆಚ್ಚಿನ ವಿಚಾರವನ್ನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಸಿಕ್ಕಿರುವಂಥ ಅವಧಿ ಬಹಳ ಕಡಿಮೆ ಇರುತ್ತೆ. ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಅನ್ನೋ ಕಾರಣಕ್ಕಾಗಿ ಬಂದೆ. ನಮ್ಮ ನಟರಾಜ್ ಜೋಯಿಸರು ಹೇಳಿದ್ದು ನಿಜ. ನನಗೆ ಮುಖ್ಯವಾದಂಥ ಕಚೇರಿಯ ಕಾರ್ಯಕ್ರಮವಿದ್ದರಿಂದ ಹುಬ್ಬಳ್ಳಿಯಿಂದ ಬರೋದಕ್ಕೆ ಸಾಧ್ಯತೆ ಇರಲಿಲ್ಲ. ಬಟ್ ಆಮೇಲೆ ನಾನು ವಿಚಾರ ಮಾಡಿದೆ, ಇದೊಂದು ನಾನು ಹೋಗಿ ಮಾತಾಡಲೇಬೇಕಾದಂಥ ಒಂದು ಸಂದರ್ಭ ಅಂತ. ಯಾಕೆ ಅಂದರೆ ಸ್ವಾಮೀಜಿಯವರು 170ನೇ ವಿಶ್ವಧರ್ಮ ವಿಜಯ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿರುವಂತಹ ಪ್ರಯುಕ್ತ ಇವತ್ತು ಒಂದು ಗುರುವಂದನೆಯನ್ನು ಇಟ್ಕೊಂಡಿದ್ದೀವಿ ಅಂತ. ನಮ್ಮಲ್ಲಿ ಕೆಲವೊಂದು ಆಚಾರ್ಯ ಪರಂಪರೆಯಲ್ಲಿ ಸಮುದ್ರೋಲ್ಲಂಘನವನ್ನ ಮಾಡಿ ಹೋಗುವಂಥದ್ದು ಬಹಳ ನಿಷಿದ್ಧ, ಹೋಗಲ್ಲ. ಆ ಥರ ಹೋದಂಥ ಸ್ವಾಮೀಜಿಗಳನ್ನ ನಿಷಿದ್ಧ ಮಾಡುವಂಥದ್ದು, ಅವರನ್ನ ವಿವಾದಕ್ಕೆ ಗುರಿ ಮಾಡಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ನಡುವೆ ಇದೆ. ಹಾಗಾಗಿ ಇನ್ನೊಂದು ಸಮುದ್ರ ಉಲ್ಲಂಘನ ಮಾಡುವಂಥದ್ದು ಬೇಕಾ ಬೇಡವಾ ಅನ್ನೋದ್ರದ್ದು ಬಗ್ಗೆ ನಮ್ಮ ಸ್ವಾಮೀಜಿಗಳಲ್ಲಿ, ನಮ್ಮ ಗುರುವರಿಯರಿಗೆ ಅನೇಕವಾದಂಥ ದ್ವಂದ್ವಗಳು ಕೂಡ ಉಂಟಾಗ್ಬಿಟ್ಟಿದೆ. ಆದರೆ ನಾನು ಬಹಳ ವಿಚಾರ ಮಾಡಿ ಇದನ್ನ ಮಾಡಿ ಇವತ್ತು ನನಗೆ ಅನ್ನಿಸ್ತಾ ಇದೆ, ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರ, ಪ್ರಸಾರವನ್ನು ಮಾಡೋದಕ್ಕೋಸ್ಕರ ನಮ್ಮ ಸ್ವಾಮೀಜಿಗಳು ಎಷ್ಟು ಸಾಧ್ಯವೋ ಅಷ್ಟು ಸಮುದ್ರ ಉಲ್ಲಂಘನವನ್ನು ಮಾಡಬೇಕು, ಅವ್ರು ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಒಂದು ಜಾಗತೀಕರಣಗೊಂಡಿರುವಂಥ ಪ್ರಪಂಚ, ಗ್ಲೋಬಲೈಸ್ಡ್ ವರ್ಲ್ಡ್. ಇವತ್ತು ಒಂದು ಭೂಮಿ, ಪ್ರಪಂಚ ಅಥವಾ ಭಕ್ತಿ, ನಮ್ಮ ಈ ಒಂದು ಮಾನವ ಕುಲ ಅನ್ನುವಂಥದ್ದು ಯಾವುದೇ ಒಂದು ಜಿಯೋಗ್ರಫಿಕ್ ಲ್ಯಾಂಡಿಗೆ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಇವತ್ತು ಭಕ್ತರು ಅಥವಾ ನಮ್ಮ ಹಿಂದೂ ಪರಂಪರೆಯನ್ನ ಪಾಲಿಸುವಂಥವರು ಜಗತ್ತಿನ ಎಲ್ಲ ಕಡೆಗೂ ಇದ್ದಾರೆ.
ನಾವು ನಮ್ಮ ಸೀಮಿತವನ್ನು ಭೌಗೋಳಿಕವಾಗಿ ಸೀಮಿತಗೊಳಿಸ್ಕೊಂಡು ಬಿಟ್ರೆ ಅವರೆಲ್ಲರನ್ನ ನಾವು ಒಗ್ಗೂಡಿಸಿ ಅವ್ರನ್ನೆಲ್ಲರನ್ನು ನಾವು ಒಂದು ಪ್ರೇರಣೆ ನೀಡುವಂಥದ್ದು ಹೇಗೆ ಸಾಧ್ಯ ಆಗತ್ತೆ? ಆದ್ರಿಂದ ವಿಶ್ವದಲ್ಲಿರುವಂಥ ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳಿಗೆ ಇವತ್ತು ಐಡೆಂಟಿಟಿ ಕ್ರೈಸಿಸ್ ಕಾಡ್ತಾ ಇದೆ. ಅವರು ಯಾವುದೋ ಒಂದು ಧರ್ಮದ ದೇಶದಲ್ಲಿರ್ತಾರೆ, ಯಾವುದೋ ಒಂದು ರೀತಿಯಾದಂತಹ ಸಾಂಸ್ಕೃತಿಕವಾದಂಥ ಧಾರ್ಮಿಕವಾದಂಥ ಪರಂಪರೆ ಮಧ್ಯೆ ಇರ್ತಾರೆ. ಅವರೆಲ್ಲರೂ ಅಲ್ಲಿರೋವಾಗ ನಮ್ಮ ಸನಾತನ ಧರ್ಮದ ಬೇರುಗಳನ್ನು ತಲುಪಿಸೋದಕ್ಕೆ ಈ ರೀತಿಯಾದಂತಹ ಮಹಾತ್ಮರು ಹೋಗಿ ಅವ್ರ ಜೊತೆಗೆ ನಿಂತಾಗ ಅವ್ರಿಗೆ ಸಿಗುವಂತಹ ಪ್ರೇರಣೆ ಇದೆಯಲ್ಲ, ಅದು ನಮ್ಮ ಸನಾತನ ಧರ್ಮದ ಪ್ರಗತಿಗೆ, ಉಳಿಯುವಿಕೆಗೆ, ಬೆಳೆಯುವಿಕೆಗೆ ಬಹಳ ಅಗತ್ಯ ಅಂತ ನನಗೆ ಅನ್ಸುತ್ತೆ. ತುಂಬಾ ಮೊದಲೇ ಧರ್ಮಗಳು ಆವಾಗ ಬೇರೆ ಬೇರೆ ರೀತಿಯಾದಂತಹ ಹಂತವನ್ನು ತಲುಪ್ತಾ ಇರುತ್ತೆ. ಕೆಲವೊಂದ್ಸತಿ ಉಚ್ಚರಾಯ ಸ್ಥಿತಿಗೆ ಬರುತ್ತೆ, ಕೆಲವೊಂದ್ಸತಿಗೆ ನೀಚ ಸ್ಥಿತಿಗೆ ಬರ್ತಾ ಇರುತ್ತೆ. ತುಂಬ ಹಿಂದೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಅವನತಿಯನ್ನು ತಲುಪುವಂಥ ಕಾಲ ಇತ್ತು. ಚಾರುವಾಕ ಸಂಸ್ಕೃತಿಯೇ ಬಾಳವಾಗಿ, ಅಂದ್ರೆ ಅದು ನಮ್ಮ ಪಾರಮಾರ್ಥಿಕವಾದಂತಹ ವಿಚಾರಧಾರೆಗಿಂತ ಲೌಕಿಕ ಸುಖಕ್ಕೆ ಆದ್ಯತೆ ನೀಡುವಂತಹ ಒಂದು ಪರಿಸ್ಥಿತಿ ನಡ್ಕೊಂಡು ಹೋಗ್ತಾ ಇರುವಾಗ ಮತ್ತೆ ಧರ್ಮವನ್ನ ಪುನಃಸ್ಥಾಪನೆ ಮಾಡಬೇಕಾದಂತ ಅಗತ್ಯ ಬಂತು. ಅಂತ ಸಂದರ್ಭದಲ್ಲಿ ನಾವೆಲ್ಲ ಕೇಳಿದ್ವಿ, ಓದಿದ್ವಿ, ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಮತ್ತೆ ಹಿಂದೂ ಧರ್ಮವನ್ನ ಅದು ಪ್ರಚಾರ ಮಾಡೋದ್ರ ಮೂಲಕ, ಭಕ್ತರನ್ನ ಸ್ಫುರಿಸುವ ಮೂಲಕ ಇನ್ನೊಂದಿಷ್ಟು ಇಡೀ ಧರ್ಮ ಹೊಸ ಎತ್ತರಕ್ಕೆ ಬರೋದಕ್ಕೆ ಕಾರಣ ಆಯಿತು ಅಂತೇಳಿ ಅವರು ಕೇರಳದಿಂದ ಹಿಡಿದು ಅಲ್ಲಿ ಕಾಶ್ಮೀರ ತುದಿ, ಅಂದಿನ ಕಾಲದಲ್ಲಿ ಅವತ್ತು ಬಸ್ ಇರಲಿಲ್ಲ, ಫ್ಲೈಟ್ಸ್ ಇರಲಿಲ್ಲ, ಯಾವುದೇ ರೀತಿಯಾದಂಥ ವಾಹನಗಳಿರಲಿಲ್ಲ. ಇಲ್ಲಿಂದ ಅಲ್ಲಿವರೆಗೆ ಹೋಗುವಾಗ ಎಷ್ಟೊಂದು ಮಠಗಳನ್ನು ಸ್ಥಾಪನೆ ಮಾಡಿದ್ರು, ಎಷ್ಟೊಂದು ದೈವಿಕ ಕಾರ್ಯಗಳಿಗೆ ಕಾರಣರಾದರು, ಎಷ್ಟೊಂದು ಜನರನ್ನ ಅವರು ತಲುಪಿದ್ರು, ಎಲ್ಲರನ್ನೂ ಒಂದು ಮತ್ತೆ ಆ ಧರ್ಮ ಪುನರ್ ಸಂಸ್ಥಾಪನೆ ಆಗೋದಕ್ಕೆ ಕಾರಣ ಆದರು. ನಾವು ಅದೇ ರೀತಿಯಾಗಿ ಬುದ್ಧನನ್ನ ನೋಡ್ತೇವೆ. ಇಡೀ ಎಲ್ಲಿ ನಮ್ಮ ಭಾರತದಲ್ಲಿ ಹುಟ್ಟಿದ್ರೂ ಕೂಡ ಅದು ಆ ದೂರದ ನಮ್ಮ ಇಡೀ ಏಷ್ಯಾ ಖಂಡದ ತುದಿಯಾದಂತಹ ಕಾಂಬೋಡಿಯಾವನ್ನ ದಾಟಿ ಜಪಾನಿನ ಪ್ರದೇಶದವರೆಗೆ, ಈ ಕಡೆಗೆ ಭೂಖಂಡವಾದಂಥ ಶ್ರೀಲಂಕಾವರೆಗೆ, ಈ ಕಡೆಗೆ ವಿಸ್ತಾರವಾಗಿ ಇನ್ನೊಂದಿಷ್ಟು ದೇಶಗಳಿಗೆ ಪ್ರಸಾರ ಆಗೋದಕ್ಕೆ ಕಾರಣ ಯಾಕಾಯ್ತು ಅಂತಂದ್ರೆ ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ರು, ಅವರ ಭಕ್ತರು ಹೋಗ್ತಾ ಇದ್ರು. ಹಾಗಾಗಿ ಆ ಧರ್ಮದ ಮಹತ್ವವನ್ನು ಅರ್ಥಕೊಂಡಿದ್ದು ಆ ಬೌದ್ಧ ಧರ್ಮವನ್ನು ಸೇರಿದವರು ಮಾತ್ರ ಅಲ್ಲ, ಬೇರೆ ಧರ್ಮದವರು ಕೂಡ ಇದರ ಮಹತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದು ನಾವು ಒಂದು ಭೂಖಂಡಕ್ಕೆ ಅಥವಾ ಒಂದು ಭೂ ಪ್ರದೇಶಕ್ಕೆ ಸೀಮಿತಗೊಳ್ಕೊಂಡ್ರೆ ಈ ವಿಸ್ತರಣೆ ಸಾಧ್ಯ ಆಗಲ್ಲ. ನಮಗೆ ಈ ಸನಾತನ ಧರ್ಮ ಅನ್ನುವಂಥದ್ದು ಬರೀ ದೇವರು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಅಲ್ಲ. ಇದರಲ್ಲಿರುವಂಥ ಸಂಸ್ಕೃತಿ, ಪರಂಪರೆ, ಜ್ಞಾನ, ವಿಜ್ಞಾನ ಎಷ್ಟೊಂದು ಅಗಾಧವಾಗಿದೆ. ಇದರ ಪರಂಪರೆ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಭೂಮಿಗೆ ಆಗುವಂಥ ನಷ್ಟ ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಹಿಂದೂ ಧರ್ಮ ಏನಿದೆ, ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಒಂದಿದೆ. ಈ ಧರ್ಮದಲ್ಲೇ ಇದ್ಕೊಂಡು, ಈ ಧರ್ಮದ ಪರಿಪಾಲನೆಯನ್ನೇ ಮಾಡಿಕೊಂಡು ನಾವು ಇದರ ದೇವರನ್ನೇ ನಾವು ಪ್ರಶ್ನೆ ಮಾಡ್ಬೋದು, ಇಲ್ಲಿರುವಂತಹ ಗುರುಗಳನ್ನೇ ಪ್ರಶ್ನೆ ಮಾಡ್ಬೋದು, ಇಲ್ಲಿರುವಂತಹ ನಡೆ ನುಡಿಗಳು, ಆಚಾರ ವಿಚಾರಗಳನ್ನೇ ನಾವು ಪ್ರಶ್ನೆ ಮಾಡ್ಬೋದು, ಜಿಜ್ಞಾಸೆ ನಡೆಸ್ಬೋದು. ಇದಕ್ಕೆ ನಾನು ಉದಾಹರಣೆ ಇದೇ ಕ್ಷೇತ್ರದಲ್ಲಿ ನಿನ್ನೆ ನೋಡಿದೆ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಪ್ರಾವುಗಡ ಪ್ರಕಾಶ್ ರಾಯರು ಮತ್ತೆ ದತ್ತ ವಿಜಯಾನಂದ ಸ್ವಾಮೀಜಿಯವರು ನಿನ್ನೆ ಒಂದು ಜಿಜ್ಞಾಸೆಯಲ್ಲಿ ತೊಡಗಿದ್ರು. ನಾನು ಬಹಳ ಆಶ್ಚರ್ಯದಿಂದ ಮತ್ತೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೆ. ಇಬ್ರು ಎಷ್ಟು ಓದ್ಕೊಂಡಿದ್ದಾರೆ, ಎಷ್ಟು ವಿದ್ವಾಂಸರು ಅಂತಂತ ಆ ವಿಚಾರಧಾರೆಯಲ್ಲಿ ಅವ್ರು ಮಾತನಾಡುವ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು. ಲಲಿತಾ ಸಹಸ್ರನಾಮದ ಆಕರ ಎಲ್ಲಿದೆ, ಮುಖ್ಯವಾದಂತಹ ಅದರ ಮೂಲ ಎಲ್ಲಿದೆ, ಅದನ್ನ ಯಾಕೆ ನಾವು ಅಧಿಕೃತ ಅಂತ ಪರಿಗಣಿಸ್ಕೋಬೇಕು ಅನ್ನೋದ್ರದ್ದು ಬಗ್ಗೆ ವಿಸ್ತಾರವಾಗಿ ಒಂದು ಅರ್ಧ ಗಂಟೆಗಳ ಕಾಲ ಅವರು ಜಿಜ್ಞಾಸೆಯನ್ನು ನಡೆಸಿದರು. ನಾವು ಇದನ್ನೆಲ್ಲ ಓದಿದ್ವಿ. ಈ ಥರದ ಜಿಜ್ಞಾಸೆಗಳು ಮೊದಲೇ ಅನೇಕ ಪಂಡಿತರು, ಪಾಮರರ ಜೊತೆಗೆ ಸ್ವಾಮೀಜಿಗಳು, ಶಂಕರಾಚಾರ್ಯರು ನಡೆಸಿದಂಥ ಜಿಜ್ಞಾಸೆಗಳನ್ನೇ ಓದಿದ್ದೀವಿ ನಾವು. ಅದನ್ನು ನಿನ್ನೆ ನೋಡಿದಂಥ ಅನುಭವ ಆಯಿತು. ಹಾಗಾಗಿ ನನ್ನ ಪ್ರಕಾರ
ಇವತ್ತಿನ ಈ ಕಾರ್ಯಕ್ರಮ ಯಾಕೆ ಬಹಳ ಮುಖ್ಯವಾದದ್ದು ಅಂತಂದರೆ, ಬೇರೆಯ ಎಲ್ಲ ನಮ್ಮ ಸನಾತನ ಧರ್ಮದ ಸ್ವಾಮೀಜಿಗಳಿಗೆ ಪ್ರೇರಣೆ ಯಾಕೆ ಆಗಬೇಕು ಅಂತಂದರೆ, ಭೌಗೋಳಿಕ ಪ್ರದೇಶವನ್ನು ವಿಸ್ತರಿಸಿ ನಾವು ಇಡೀ ಜಗತ್ತನ್ನೇ ನಮ್ಮದು ಅಂತ ಅಂದ್ಕೊಂಡು ಅವರು ಸಾಗರ ಉಲ್ಲಂಘನೆನೋ ನದಿಯ ಉಲ್ಲಂಘನೆನೋ ಯಾವ ಉಲ್ಲಂಘನೆನೋ ಎಲ್ಲನೂ ಮಾಡಿ ಹೋಗಬೇಕು, ಜನರನ್ನು ತಲುಪುವಂಥದ್ದು ಬಹಳ ಮುಖ್ಯ ಆದಂಥದ್ದು. ಇವತ್ತಿನ ದಿನಮಾನದಲ್ಲಿ ಮುಖ್ಯವಾಗಿ ಯುವಕರಲ್ಲಿ, ಒಂದು ಹೊಸ ತಲೆಮಾರಿನ ಒಂದು ಪೀಳಿಗೆಯಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆಯ ಕಂಟಿನ್ಯೂಯೇಷನ್ಗೋಸ್ಕರ, ಅದರದ್ದು ಮುಂದುವರಿಕೆಗೋಸ್ಕರ ಒಂದು ಐಡೆಂಟಿಟಿ ಕ್ರೈಸಿಸನ್ನು ಹೊಡೆದೋಡ್ಸ್ಕೋಸ್ಕರ ನಮ್ಮ ಐಕಾನ್ಸ್ ಬೇಕಾಗ್ತಾರೆ. ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನು ಸ್ಫುರಿಸುವಂತಹ, ಪ್ರೇರಣೆ ನೀಡುವಂತಹ ವ್ಯಕ್ತಿಗಳು ಬೇಕಾಗ್ತಾರೆ. ಆ ರೀತಿಯಲ್ಲಿ ನನಗೆ ವಿಶೇಷವಾಗಿ ಅನಿಸಿದ್ದು, ಶಿಕಾಗೋದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅಂತ ಕೇಳ್ಪಟ್ಟೆ ನಾನು. ಇಲ್ಲಿ ತೆನಾಲಿಯಲ್ಲಿ ಹೇಗೆ 1,00,000 ಚಿಲ್ಲರೆ, ನಂಬರ್ ನಂಗೆ ಮರ್ತೋಗ್ಬಿಟ್ಟಿದೆ ನೋಡಿ, ನಿಮ್ಗೆ ಎಷ್ಟು ನೆನ್ಪಿಟ್ಕೊಂಡು ಹೇಳಿದಿರಿ, ನನ್ನ ನಂಬರ್ ಮರ್ತೋಗಿದೆ. 1,00,000 ಚಿಲ್ಲರೆ ಅನ್ನುವಂಥದ್ದು ನಂಬರ್ ನೆನಪಿದೆ. ಚಿಲ್ಲರೆ ಏನಲ್ಲ ಅದು ಯಾವತ್ತು, ಬಟ್ ಅಷ್ಟು ಜನರು ಸೇರಿ 85 ಎಕರೆ ಪ್ರದೇಶದಲ್ಲಿ ಒಂದು ಹೆಂಗೆ ಕಾರ್ಯಕ್ರಮವನ್ನು ಮಾಡಿದ್ವೋ, ಅಮೇರಿಕಾದಲ್ಲಿ ಶಿಕಾಗೋದಲ್ಲಿ 10,000 ಜನವನ್ನ ಸೇರಿಸೋದು ಅದಕ್ಕಿಂತನೂ ದೊಡ್ಡ ಸಾಹಸ ಅದು. ಅಮೆರಿಕದಲ್ಲಿ ಒಂದು 10 ಜನರನ್ನ ಸೇರಿಸುವಂಥದ್ದು ಕೂಡ ಬಹಳ ಕಷ್ಟ ಆಗಿರುವ 10,000 ಜನರನ್ನ ಸೇರಿಸಿ ಭಗವದ್ಗೀತೆಯನ್ನ ಉಚ್ಚಾರ ಮಾಡಿ, ಅದು ಕೂಡ ಗಿನ್ನೆಸ್ ದಾಖಲೆ ಆಗಿದೆ. ಹಾಗಾಗಿ ಪ್ರಕಾಶ್ ರೈರೇ, ನೀವು ಹೇಳಿದ 1,00,000 ಜನರ ಗಿನ್ನೆಸ್ ದಾಖಲೆಗಿಂತ ನಾನು ಹೇಳಿದ 10,000 ಜನರ ಗಿನ್ನೆಸ್ ದಾಖಲೆ ಇನ್ನೂ ದೊಡ್ಡದು. ನಾನು ಹೆಚ್ಚಿನ ಮಾತಾಡಕ್ಕೆ ಹೋಗಲ್ಲ, ಇನ್ನು ವಿದ್ವಾಂಸರು ಮಾತಾಡುವಂಥದ್ದಿದೆ. ಗುರುವಂದನೆಗಾಗಿ ಕಾಯ್ತಾ ಇದ್ದೀರಿ, ಮಧ್ಯಾಹ್ನದ ವೇಳೆ ಬರ್ತಾ ಇದೆ. ಬಟ್ ನನಗೆ ಹೇಳಬೇಕಾಗಿರುವಂಥ ವಿಚಾರ ಇಷ್ಟ ಇತ್ತು. ಸ್ವಾಮೀಜಿಗಳು ತಮ್ಮ ಭೌಗೋಳಿಕ ಪ್ರದೇಶವನ್ನು ಮೀರಿ ಕೂಡ ಹೊರಗಡೆಗೆ ಹೋಗಿ 170 ದೇಶಗಳನ್ನು ಮಾಡಿ ಬಂದಿರುವಂಥದ್ದು ತುಂಬ ದೊಡ್ಡ ವಿಚಾರ. ಇದು ಬಹಳ ಈಗಿನ ಕಾಲದಲ್ಲಿ ಬಹಳ ಅಗತ್ಯವಾದದ್ದು. ಹಿಂದೆ ಶಂಕರಾಚಾರ್ಯರು ಹೇಗೆ ಯಾತ್ರೆಯನ್ನು ಕೈಗೊಂಡು ಧರ್ಮ ಪ್ರಸಾರವನ್ನು ಮಾಡಿದ್ರೋ ಅದಕ್ಕಿಂತನೂ ಮುಖ್ಯವಾದಂತಹ ವಿಚಾರ ಈಗ ನನಗೆ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಸ್ವಾಮೀಜಿಯವರಿಗೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ವ್ಯಕ್ತಪಡಿಸ್ತಾ, ಇಲ್ಲಿರುವಂಥ ಎಲ್ಲ ವಿದ್ಯಾಜನರಿಗೆ ನಮಸ್ಕರಿಸ್ತಾ, ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಸ್ವಾಮೀಜಿಗಳು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.